ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಧನುರ್ಮಾಸದ 7ನೇ ದಿನದ ವಿಡಿಯೋ ಆಗಿರುತ್ತದೆ. ನಮ್ಮ ಡೈಲಿ ರೂಟೀನ್ ಇದೇ ಆಗಿಬಿಟ್ಟಿದೆ. ದಿನ ಬೆಳಗ್ಗೆನೆ 3:30ಗೆ ಎದ್ದು ರೆಡಿಯಾಗಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಪೂಜೆಗೆ ರೆಡಿ ಮಾಡಿಕೊಂಡು ವಿಘ್ನೇಶ್ವರನ ಪೂಜೆ ಮಾಡಿ ಮನೇಲೂ ಪೂಜೆ ಮಾಡಿ ನೈವೇದ್ಯಕ್ಕಿಂತ ಸಿಹಿ ಅವಲಕ್ಕಿ ಮಾಡ್ಕೊಂಡಿದ್ದೆ. ದೇವರಿಗೆಲ್ಲ ನೈವೇದ್ಯ ಮಾಡಿ ಎಕ್ಕದ ಗಿಡ ತುಳಸಿ ಕಟ್ಟೆ ಪೂಜೆ ಮಾಡಿ ನಮ್ಮ ಅಕ್ಕ ಬಂದರು. ನಮ್ಮ ಅಕ್ಕ ನಾನು ಇಬ್ಬರು ಅರಳಿಕಟ್ಟೆ ಪೂಜೆಗೆ ಅಂತ ಹೋದ್ವಿ. ಅಲ್ಲೂ ಅಷ್ಟೇ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿ ದೇವರಿಗೆ ಪ್ರದಕ್ಷಿಣೆ ಎಲ್ಲ ಹಾಕಿದ್ವಿ. ಅಲ್ಲೂ ಅಷ್ಟು ಪೂಜೆ ಎಲ್ಲ ಮುಗಿಸಿ ತುಪ್ಪದ ದೀಪ ಹಚ್ಚಿ ತ್ರಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಅಷ್ಟೇ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಮನೆಗೆ ಬಂದು ತಿಂಡಿಗೆ ಅಂತ ಚಪಾತಿ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ ಅಂತ ಈ ರೆಸಿಪಿ ನಿಮಗೂ ತೋರಿಸ್ತಾ ಇದ್ದೀನಿ. ಸೊಪ್ಪಿನ ಪಲ್ಯ ಡಿಫ್ರೆಂಟ್ ಅಂತ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಒಂದು ಬಾಣಲಿಗೆ ಎಣ್ಣೆ ಕಾಯ್ದಕ್ಕಿಟ್ಟು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೊಮೆಟೊ ಹಾಕೊಂಡು ಬೇಯಿಸ್ಕೋಬೇಕು. ಅದು ಬೆಂದಮೇಲೆ ಎಲ್ಲ ಥರದ ಮಿಕ್ಸ್ ಸೊಪ್ಪನ್ನು ಹಾಕ್ಕೋಬೇಕು. ನಾ ಪಾಲಕು, ಮೆಂತ್ಯ, ದಂಟು ಹಾಕ್ಕೊಂಡಿದ್ದೆ. ಇದು ಬೆಂದಾದ್ಮೇಲೆ ಇದಕ್ಕೆ 1 ಕಪ್ ಹೆಸರು ಬೇಳೆನ ಬೇಯಿಸಿ ಹಾಕ್ಕೋಬೇಕು. ಮತ್ತು ಸಾರಿನ ಪುಡಿ, ಅರಿಶಿನ ಪುಡಿ, ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪಲ್ಯ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಪಲ್ಯ ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿರುತ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್.